ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಂತ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಹಾಗೆ ತುಂಬ ದಿವಸದ ನಂತರ ಒಂದು ಲಾಗ್ ಮಾಡ್ತಾ ಇದ್ದೀನಿ. ಸೊ ಈ ಲಾಗಿಗೆ ನಾನು ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಡಿ ಮಾರ್ಟಿಗೆ ಹೋಗ್ತಾ ಇರೋದು ವಿಡಿಯೋದು. ಸೊ ಡಿ ಮಾರ್ಟಿಗೆ ಅಂದರೆ ಅಲ್ಲಿ ಕುಂಪಳದಲ್ಲಿ ಆಗಿತ್ತು. ಸೊ ನೀವು ಹೊಸತ್ತೇ ಆದದ್ದು, ಬಟ್ ನಾವು ಅಲ್ಲಿಗೆ ಹೋಗಿರಲಿಲ್ಲ. ಹಾಗೆ ನಾನು ಹಸ್ಬೆಂಡ್ ಹತ್ರ ಇಲ್ಲದೆ ಹೋಗುವಾಗ ಅಲ್ಲಿಗೆ ಹೋಗಿ ಬರೋಣ ಅಂತ. ಸೊ ಅಲ್ಲಿ ಹೋದ್ಮೇಲೆ ಒಳಗಡೆ ಏನಾಗುತ್ತೆ ಏನು ಅಂತ ಫೋಟೋಸ್ ವೀಡಿಯೋಸ್ ಏನು ತೆಗ್ಲಿಕ್ಕಿಲ್ಲ, ಅಲ್ಲಿ ಅಲೌಡ್ ಇಲ್ಲ. ಸೊ ಅದಕ್ಕೆ ಅಲ್ಲಿ ಏನು ತೆಗ್ದಿಲ್ಲ. ಸೊ ಅಲ್ಲಿಂದ ಸ್ವಲ್ಪ ಐಟಮ್ಸ್ ತೆಗೆದು ರಿಟರ್ನ್ ಮನೆಗೆ ಹೋಗೋಣ ಅಂತ ಅಂದ್ಕೊಳ್ತಾ ಇದ್ವಿ. ಬಟ್ ನಾನು ಎಲ್ಲದೆ ಉಲ್ಲಾಲ ಬೀಚಿಗೆ ಹೋಗೋಣ ಅಂತ. ಜಸ್ಟ್ ಮೈಂಡ್ ರಿಫ್ರೆಶಿಂಗ್ ಆಗ್ತದೆ. ಹಾಗೆಯೇ ಹಸ್ಬೆಂಡ್ ಇಲ್ಲದ ದಿವಸದಲ್ಲಿ ಮನೆಯಲ್ಲಿ, ಊರಲ್ಲಿ ಯಾವಾಗಲೂ ಮನೆಯಲ್ಲೇ ಇರ್ತೀವಿ. ಬಂದಮೇಲಾದರೂ ಔಟಿಂಗೆಲ್ಲ ಹೋಗೋಣ ಅಂತೇಳಿ ಹಾಗೆ ಹೋದದ್ದು. ಹೋಗುವಾಗ ನಾನು ನನ್ನ ಚಿಕ್ಕ ಮಗು, ಹಾಗೆ ಹಸ್ಬೆಂಡು ಮತ್ತು ಇಬ್ಬರು ಮಕ್ಕಳು ನಾದಿನಿ ಮನೇಲಿ ಇದ್ದರು. ಹಾಗೆ ಬಿಸಿಲಿತ್ತು. ಸ್ವಲ್ಪ ಹೋಗುವಾಗನೇ 5 ಗಂಟೆ ಆಗಿದೆ, ಆದರೂ ಕೂಡ ಬಿಸಿಲಿದೆ. ಯಾಕೋ ಇವಾಗ ಮಂಗಳೂರಲ್ಲಂತೂ ಬಿಸಿಲು ಜಾಸ್ತಿ ಅಲ್ವ, ಸೆಕೆ ಕೂಡ ಇದೆ. ಸೊ ಹಾಗೆ ನಡ್ಕೊಂಡು ಹೋಗ್ತಾ ವೀಡಿಯೋಸ್ ಸ್ವಲ್ಪ ಸ್ವಲ್ಪ ತೆಗಿತಾ ಇದ್ದೆ. ಬಟ್ ಇದು ಲಾಗ್ ಅಂತೂ ತೆಗೆದು ತುಂಬ ದಿವಸ ಆಯಿತು ವೀಡಿಯೋಸ್ ತೆಗೆದು. ಹೋಗಿ ಕೂಡ 1 ವೀಕ್ ಆಯ್ತೇನೋ ಮೋಸ್ಟ್ಲಿ. ಇವಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸ್ವಲ್ಪ ರೀಲ್ಸ್ ಹೀಗೆ ವೀಡಿಯೋಸು ಎಲ್ಲ ಮಾಡ್ತಾ ಇದ್ವಿ. ಅಲ್ಲಿ ಇತ್ತು, ನಾನು ಇದರಲ್ಲಿ ಶೇರ್ ಮಾಡಲಿಲ್ಲ. ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡಿದ್ದೇನು, ಇದರಲ್ಲಿ ಶಾರ್ಟ್ಸ್ ಹಾಕಿದ್ದೀನಿ. ಹಾಗೆ ಹೋಗುವಾಗ ವಾಟರ್ ಮೆಲನ್, ಮಾವಿನಕಾಯಿ ಇದನ್ನೆಲ್ಲ ತಿಂತಾ ಹೋಗೋದು. ಸ್ವಲ್ಪ ಹೊತ್ತು ಆಟ ಆಡಿದ್ವಿ ಮನೆಯಲ್ಲಿ, ಬೀಚಲ್ಲಿ, ಮನೆಯಲ್ಲಿ ಅಂತ ಹೇಳ್ತಾ ಇದ್ದೀನಿ. ನೀರಲ್ಲಿ ಎಲ್ಲ ತುಂಬಾ ಅಲೆ ಬರ್ತಾಯಿತ್ತು, ಖುಷಿ ಆಗ್ತದೆ. ಹಾಗೆ ಸ್ವಲ್ಪ ಬಿಸಿಲು ಕೂಡ ಇತ್ತು. 5 ಗಂಟೆ ಆದರೂ ಕೂಡ ಬಿಸಿಲು ಕಡಿಮೆ ಆಗಲಿಲ್ಲ. ನಾನು ತುಂಬ ಕೆಳಗಡೆ ಹೋಗಲ್ಲ, ನೀರಿಗೆ ಕಾಲು ಹಾಕಲ್ಲ. ನನಗೆ ಹೆದರಿಕೆ, ಸ್ವಲ್ಪ ಹಾಕ್ತೀನಿ, ಜಾಸ್ತಿಯಾಗಿ ಆ ಕಡೆ ಎಲ್ಲ ಹೋಗಲ್ಲ ನಾನು. ಹಾಗೆ ಮಕ್ಕಳೆಲ್ಲ ಆಟ ಆಡ್ತಾಯಿದ್ರು ಅಲ್ಲಿ. ನನ್ನ ಮಗು ಕೂಡ ಹಾಗೆ ಹೆದರಿ ಬರುವುದೇ ಇಲ್ಲ ಅಲ್ಲಿಂದ. ನಂತರ ಮತ್ತೆ ಇನ್ನೊಂದು 5:30 ಆಗುವಾಗ ರಿಟರ್ನ್ ಹೋಗೋಣ ಅಂತ ಹೇಳಿದೆ. ಹೋಗುವಾಗ ಮಗ ಹೇಳಿದ, ಅವನಿಗೆ ಈ ಥರ ವೆಹಿಕಲ್ಸ್ ಇತ್ತು ಅಲ್ಲಿಗೆ, ಅಂದರೆ ಟಾಯ್ಸ್ ಇತ್ತು, ಅದರಲ್ಲಿ ಆಟ ಆಡಿಸೋಣ ಅಂತ. ಅದರದ್ದು ಸ್ವಲ್ಪ ಕ್ಲಿಪ್ಸ್ ತೆಗೆದು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಹಾಗೆ ಈ ಥರ ಮೆರ್ಸಿ ಈ ಥರದ ಡ್ರೆಸ್ ಬರ್ತದಲ್ಲ, ನೈಟ್ ವೇರ್ ಹಾಕೋದು, ಅದನ್ನು ಕೂಡ ಮಕ್ಕಳಿಗೆ ತಗೊಂಡೆ ನಾನು. ಚೆನ್ನಾಗಿತ್ತು ಕ್ವಾಲಿಟಿ ಕೂಡ. ಇವಾಗ ಮೋಸ್ಟ್ಲಿ ವಾಶ್ ಮಾಡಿ 3-4 ಟೈಮ್ಸ್ ನಾನು ಅದನ್ನು ವಾಶ್ ಮಾಡಿದೆ. ಬಟ್ ಕರೆಕ್ಟ್, ಏನು ಪ್ರಾಬ್ಲಮ್ ಇಲ್ಲ, ತೊಂದರೆ ಇಲ್ಲ. ಚೀಪ್ ಆ್ಯಂಡ್ ಬೆಸ್ಟ್ ಅಂತಲೇ ಹೇಳ್ಬೋದು. ಹಾಗೆ ಅಲ್ಲಿಂದೆಲ್ಲ ಬೈ ಮಾಡಿ ರಿಟರ್ನ್ ಮನೆಗೆ ಹೋಗ್ತಾ ಇರೋದು. ಇದು ತೊಕ್ಕೋಟಲ್ಲಿ ತುಂಬ ಲೈನ್ಗೆ ಇತ್ತು ಟ್ರಾಫಿಕ್, ವೆಹಿಕಲ್ಸ್ ನೋಡಿ ಹೇಗಿದೆ ಅಂತ. ಹಾಗೆ ಮನೆಗೆ ಹತ್ತಿರ ಬರುವಾಗ ನನಗೆ ಔಟ್ ಸೈಡಲ್ಲಿ ಚಹಾ ತಟ್ಟೆ ಕಡೆ ಇರ್ತದೆ, ಅದರಲ್ಲಿ ಚಹಾ ಕುಡಿಬೇಕಂತ ಇತ್ತು. ಸೊ ಅಲ್ಲಿ ಹೋಗಿ ಚಹಾ ಮತ್ತು ಅದೇನೋ ಬಾಳೆಹಣ್ಣಿದೊಂದು ಸ್ನ್ಯಾಕ್ಸ್ ಇತ್ತು, ಅದನ್ನು ಕೂಡ ತಿಂದು ರಿಟರ್ನ್ ಮನೆಗೆ ಬಂದು ಇವಾಗ ನಾನು ಡಿಮಾರ್ಟಲ್ಲಿ ಏನೆಲ್ಲ ತಗೊಂಡೆ ಅಂತ ನಿಮಗೆ ತೋರಿಸ್ತೀನಿ. ಏನಿಲ್ಲ, ಇದು ಫೇಸ್ ಮಾಸ್ಕ್ ಪಪ್ಪಾಯದ್ದು, ಹಾಗೆ ಡಾರ್ಕ್ ಫಂಟಸ್ ಬಿಸ್ಕಿಟ್, ಹಾಗೆ ಇದು ಲೇಬರ್ ಬರ್ತದಲ್ವ ಮಕ್ಕಳಿಗೆ ಸ್ಟಿಕ್ ಮಾಡಲಿಕ್ಕೆ, ಅದನ್ನು ಕೂಡ ತಗೊಂಡೆ. ಹಾಗೆ ಕ್ಲಿಪ್ಸ್ ಎಲ್ಲ ಇತ್ತು, ಅದನ್ನು ಕೂಡ ತಗೊಂಡೆ. ಬಟ್ ಕ್ಲಿಪ್ಸ್ ನನ್ನ ಹತ್ರ ಎಷ್ಟು ಇದ್ದರು, ನನಗೆ ಹಸ್ಬೆಂಡ್ ಬರುವಾಗ ಕೂಡ ತುಂಬಾ ಕ್ಲಿಪ್ಸ್ ಎಲ್ಲ ತಂದಿದ್ರು. ಆದರೂ ಕೂಡ ನೋಡುವಾಗ ನನಗೆ ಅದು ಬೇಕು. ಸೊ ಅದನ್ನು ಕೂಡ ತಗೊಂಡೆ. ಹಾಗೆ ಸೀಸರು, ಫಿಶ್ ಕಟ್ ಮಾಡಲಿಕ್ಕೆ, ಇದನ್ನು ಮಿಲ್ಕ್ ಮೇಡ್ ಹೀಗೆಲ್ಲ ತಗೊಂಡೆ. ಜಸ್ಟ್ ಚಾಕ್ಲೇಟ್ ಕೂಡ ಹಾಗೆ ತಗೊಂಡೆ, ಇರೇಸರು, ಹೀಗೆ ಸ್ವಲ್ಪ ಸ್ವಲ್ಪ ಐಟಮ್ಸ್ ತೆಗೆದು ಬಂದ್ವಿ. ನಾನು ಜಾಸ್ತಿಯಾಗಿ ಡಾಬರ್ ಆಮ್ಲ ಆಯಿಲ್ ಹಾಕ್ತೀನಿ, ಹೇರ್ ಆಯಿಲ್. ಸೊ ಅದನ್ನು ಕೂಡ ಇಲ್ಲಿ ತಗೊಂಡೆ. ಸ್ವಲ್ಪ ಎಣ್ಣೆ ತೆಗೆಯುವಾಗ ಜಾಸ್ತಿ ಆಗುತ್ತೆ. ಇದೊಂದು ಟ್ರೇ ತಗೊಂಡೆ, ನನಗೆ ತುಂಬಾ ಲೈಕ್ ಆಯಿತು ಇದೊಂದು ಟ್ರೇ, ಅದಕ್ಕೆ ಇದನ್ನು ಕೂಡ ತಗೊಂಡೆ. ಚೀಪ್ ಆ್ಯಂಡ್ ಬೆಸ್ಟ್ 199 ಏನೋ ಮೋಸ್ಟ್ಲಿ ಇರ್ಬೋದು, ಅಷ್ಟೇ ಕೊಟ್ಟದು. ಅದನ್ನೆಲ್ಲ ತಗೊಂಡು ಅದೆಲ್ಲ ಆದ ನಂತರ ಇದು ಮರುದಿವಸ ನೈಟ್ ನಮ್ಮ ಒಂದು ಲೇಡೀಸ್ ನಮ್ಮ ಊರಲ್ಲಿ ಬ್ರೆಜಿಲ್ ಡೆಸರ್ಟ್ ಸೇಲ್ ಮಾಡ್ತಿದ್ರು, ಅದನ್ನು ತಿನ್ನಲಿಕ್ಕೆ ಅಂತ ಹೋದದ್ದಿದು. ನಾನು 3 ಫ್ಲೇವರ್ಸಲ್ಲಿ ತಗೊಂಡೆ. ಒಂದು ಚಾಕ್ಲೇಟ್ ಡಿಲೈಟ್, ಹಾಗೆ ಸ್ಟ್ರಾಬೆರಿದ್ದು, ಹಾಗೆ ಮ್ಯಾಂಗೋ ಇದ್ದು, ಅಂದರೆ ಡೆಸರ್ಟ್ ಇದು ತಗೊಂಡೆ. ಬಟ್ ನನಗೇನು ಅಷ್ಟು ಲೈಕ್ ಆಗಿಲ್ಲ. ತಿಂದ್ವಿ. ಒಂದು ಆ್ಯಕ್ಚುಲಿ ಎಕ್ಸ್ಪೆನ್ಸಿವ್, ಅದು ಕೂಡ ಸಣ್ಣ ಬಾಕ್ಸ್. ಕೇಕ್ಸ್ ಕೂಡ ಇಲ್ಲ ಅದರಲ್ಲಿ, ಜಾಸ್ತಿ ಕೇಕ್ ಏನಿಲ್ಲ, ಸ್ವೀಟ್. ಹಾಗೆ ಜಾಸ್ತಿ ಚಾಕ್ಲೇಟು, ಹಾಗೆ ಮ್ಯಾಂಗೋ ಫ್ಲೇವರ್ ಹೇಳ್ತಾರೆ. ಬಟ್ ಮ್ಯಾಂಗೋ ಕ್ಯೂಬ್ಸ್, ಆ ಥರ ನಾವು ಕ್ಯೂಬ್ಸ್ ಹಾಕ್ತೀವಲ್ಲ, ಅದೇನಿಲ್ಲ. ಅದಕ್ಕೆ ನನಗೆ ಇತ್ತು ನಾನೇ ಮಾಡೋದು ಕರೆಕ್ಟ್ ಚೆನ್ನಾಗಿದೆ ಅಂತ. ಸೊ ಅಲ್ಲಿಂದ ಅದನ್ನು ಕೂಡ ಟೇಸ್ಟ್ ಮಾಡಿ ಒಂದೊಂದೇ ತಗೊಂಡದು. 3 ಫ್ಲೇವರ್ ಕೂಡ ಒಂದೊಂದು ತಗೊಂಡು ಅದರಲ್ಲಿ ಒಂದೊಂದು ಬೈಟ್ ತಿಂದ್ವಿ. ನೈಟ್ ಹೊತ್ತಲ್ಲಿ ದೇರ್ಲೈಟ್ ಕಡೆಯಲ್ಲಿ ನಡಲಿಕ್ಕೆ ತುಂಬಾ ಖುಷಿ ಆಗ್ತದೆ. ಅಲ್ಲಿ ಸ್ಟ್ರೀಟ್ ಫುಡ್ ಇರ್ತದೆ. ಹಾಗೆ ಡೆಸರ್ಟ್ ತಿಂದ ನಂತರ ಪಾನಿಪುರಿದು ಒಂದು
ಸ್ಟಾಲ್ ಇತ್ತು, ಅದನ್ನು ಕೂಡ ತಿಂದ್ವಿ. ಆದ ನಂತರ ರಪಿಚಾಸ್ ಚುರುಮುರಿ ಉಂಟಲ್ಲ, ಫೇಮಸ್ ಅಲ್ವ ಇವಾಗ. ಸೊ ಅಲ್ಲಿಗೆ ಹೋಗಿ ಚುರುಮುರಿ ಅವಿಲ್ ಮಿಲ್ಕ್ ಕೂಡ ತಗೊಂಡು ತಿಂದು ರಿಟರ್ನ್ ಮನೆಗೆ ಬಂದ್ವಿ. ಆದ ನಂತರ ಇದು ನೆಕ್ಸ್ಟ್ ಡೇ ಈವ್ನಿಂಗ್ ಸ್ನ್ಯಾಕ್ಸಿಗೆ ಅಂತ ಮಾಡೋದು. ಇದೇ ನಾನು ಈರುಳ್ಳಿ ಪಕೋಡ ಮಾಡ್ತಾಯಿರೋದು. 4 ಈರುಳ್ಳಿ ತೊಗೊಂಡಿದ್ದೀನಿ, ಸ್ಲೈಸಾಗಿ ಕಟ್ ಮಾಡಿ. ಒಂದು ಅರ್ಧ ಹಸಿಮೆಣಸಿನಕಾಯಿ, ಸ್ವಲ್ಪ ಧನ್ಯ ಉಂಟಲ್ವ ಅದನ್ನು ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಹಾಕಿ, ಜಾಸ್ತಿ ಇದ್ರೆ ಜಾಸ್ತಿನೇ ಹಾಕಿ, ತುಂಬಾ ಚೆಂದ ಆಗುತ್ತೆ. ಕರಿಬೇವು ಸೊಪ್ಪಿದ್ರು ಕೂಡ ಹಾಕ್ಬೋದು, ನನ್ನ ಹತ್ರ ಇರಲಿಲ್ಲ ಅದಕ್ಕೆ ಸ್ಕಿಪ್ ಮಾಡಿದೆ. ಹಾಗೆ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಉಂಟಲ್ವ ಅದನ್ನು ಹಾಕಿ, ಅದ ನಂತರ ಕಡಲೆ ಹಿಟ್ಟು ನಮಗೆ ಎಷ್ಟು ಬೇಕಾಗ್ತದೆ ಅಷ್ಟು ನಾವು ಹಾಕಬೇಕು ಮಿಕ್ಸ್ ಮಾಡಿ. ನಾನು ಇಲ್ಲಿಂದ 4 to 5 ಟೇಬಲ್ ಸ್ಪೂನಷ್ಟು ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು, ನೀರು ಆ್ಯಡ್ ಮಾಡಬೇಡಿ ಮಿಕ್ಸ್ ಮಾಡುವಾಗ, ಅದರ ನೀರು ಬಿಡುತ್ತೆ. ಸೊ ಈ ಥರ ಮಿಕ್ಸ್ ಮಾಡಿದರೆ ಆಯಿತು. ಆದ ನಂತರ ಬಿಸಿಯಾದ ಎಣ್ಣೆಗೆ ನಾವು ಇದನ್ನು ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡಿ ತೆಗಿಬೇಕು. ಈರುಳ್ಳಿ ಸ್ವಲ್ಪ ಲೇಟೇ ಬೇಯೋದು, ಚೆಂದ ಒಳಗಡೆ ಕುಕ್ ಆಗಬೇಕಂತಂದರೆ ಇದ್ದರೆ. ಸೊ ಈರುಳ್ಳಿಯನ್ನು ನಾವು ಫ್ಲೇಮನ್ನು ನಾವು ಮೀಡಿಯಮಲ್ಲಿ ಇಡಬೇಕು. ಸ್ವಲ್ಪ ಉರಿಯಲ್ಲಿ ನಾವು ಇದನ್ನು ಫ್ರೈ ಮಾಡಿ ತೆಗಿಬೇಕು. ಸೊ ಇವಾಗ 2 ಸೈಡು ಫ್ರೈ ಮಾಡ್ತಾ ಇದ್ದೀನಿ. ಸೊ ಇವಾಗ ಈರುಳ್ಳಿ ಪಕೋಡ ಅಂತೂ ಆಯಿತು. ಈ ಥರ ನೀವು ಕೂಡ ಟ್ರೈ ಮಾಡಿ, ಚೆನ್ನಾಗಿ ಆಗುತ್ತೆ. ಹಾಗೆ ನಾನು ಟ್ರೇ ಡಿಮಾರ್ಟಿಂದ ತೆಗ್ದಿದ್ದೆ ಅಲ್ವ, ಸೊ ಅದಕ್ಕೊಂಥರ ಕೆಚಪ್ಪಲ್ಲಿ ಡಿಸೈನ್ ಮಾಡೋಣ ಅಂತ ಹೋದ್ವಿ, ಬಟ್ ಅದು ಫ್ಲಾಪ್ ಆಯಿತು. ಇಟ್ಸ್ ಓಕೆ, ನೆಕ್ಸ್ಟ್ ಟೈಮ್ ಮಾಡೋಣ ಅಂತ ಹೇಳಿ ನಾನಿವಾಗ ಅದನ್ನೇ ಮೇಂಟೈನ್ ಮಾಡ್ತಾ ಇದ್ದೀನಿ. ಹಾಗೆ ಕ್ರಿಸ್ಪಿಯಾಗಿರುವ ಈರುಳ್ಳಿ ಪಕೋಡ ಅಂತೂ ರೆಡಿ ಆಯಿತು. ಇದನ್ನು ನಾನು ಟೀ ಜೊತೆ ಸರ್ವ್ ಮಾಡಿದ್ದೀನಿ, ತುಂಬಾ ಚೆನ್ನಾಗಿ ಆಗುತ್ತೆ. ಸೊ ನೀವು ಕೂಡ ಇದನ್ನು ಟ್ರೈ ಮಾಡಿ. ಹಾಗೆ ನನ್ನ ಇವತ್ತಿನ ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ಇವತ್ತಿನ ಲಾಗ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಕೂಡ ಮರಿಬೇಡಿ. ಹಾಗೆ ನಾನು ವೀಡಿಯೋಸ್ ನೋಡುವವರು ಸಬ್ಸ್ಕ್ರೈಬ್ ಮಾಡದೆ ನೋಡೋದಾದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕಾಮೆಂಟ್ ಕೂಡ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.